ಇದು ಇವತ್ತು ನನ್ನ ಮೊದಲನೇ ಸಿನಿಮಾದ ಮೊದಲನೇ ಹಾಡು ರಿಲೀಸ್ ಆಗಿರೋದು. ಸೊ ನನಗೆ ತುಂಬ ಖುಷಿಯಾಗಿದೆ. ಅದೇ ಇವತ್ತು ನನ್ನ ಮೊದಲನೇ ಸಿನಿಮಾದ ಮೊದಲನೇ ಹಾಡು ರಿಲೀಸ್ ಆಗಿರೋದು. ತುಂಬ ಖುಷಿ ಆಗ್ತಾಯಿದೆ. ಚಂದನ್ ಶೆಟ್ಟಿ ಅವ್ರು ಹಾಡಿರೋದು. ಅವರು ಲಿರಿಕ್ಸ್ ಯಾವಾಗಲೂ ತುಂಬ ಎನರ್ಜಿ ಇರುತ್ತೆ. ಆಮೇಲೆ ಹಾಡು ಕೇಳಿದಾಗ ನಮಗೂ ಡ್ಯಾನ್ಸ್ ಮಾಡೋಕ್ಕೆ ಆಸೆ ಇರುತ್ತೆ. ಸೊ ಆ ಥರ ನಾನು 110% ಕೊಟ್ಟು ಮೋಹನ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿರೋದು. ಸೊ ನಾನು ಫುಲ್ ಬೆಸ್ಟ್ ಎಫರ್ಟ್ ಹಾಕಿದ್ದೀನಿ ಈ ಹಾಡಿಗೆ. ಆದರೆ ಇನ್ನೂ ಇಂಪ್ರೂವ್ ಮಾಡೋದಿದೆ ಜೀವನದಲ್ಲಿ, ಇನ್ನೂ ಬೆಟ್ರ್ ಆಗಬೇಕು ಅಂತ ನನಗೆ ಗೊತ್ತಿದೆ. ಬಟ್ ಜನರು ಈ ಹಾಡು ಕೇಳಿ ಇಷ್ಟ ಆಗುತ್ತೆ ಅಂತ ನನಗೆ ಆಸೆ ಅವ್ರು ಇಷ್ಟ ಆಗಲಿ ಅಂತ. ಆಮೇಲೆ ಅವರು ಸಾಂಗ್ ಮಜಾ ಮಾಡೋ ಸಾಂಗು ಕೇಳ್ಕೊಂಡು ಮಜಾ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ರೀಲ್ಸ್ ಮಾಡಿ, ಅಷ್ಟೇ. ಸಾಂಗಿನ ಮಜಾ ಮಾಡಿ ಅಷ್ಟೇ. ಈಗ ನಿಮ್ಮ ತಂದೆಯವರು ಸ್ಟಾರ್ ನಿರ್ದೇಶಕ ಅಂತಲೇ ಹೆಸರು ಕಲರ್ಫುಲ್ ಸಿನಿಮಾಗಳೆಲ್ಲ ಕೊಟ್ಟಿದ್ದಾರೆ. ನೀವು ಮೊದಲೇ ಸೈಡ್ ನಿಮ್ಮ ಕಡೆ ಶುರು ಮಾಡ್ತೀರಾ, ಅವ್ರದ್ದೇ ಕೆಲಸ ಮಾಡ್ತಾ. ಅದೇ ನನ್ನ ಸೆಟ್ಟಲ್ಲಿ ನಾನು ಅವ್ರ ಮಗ ಅಂತ ಅನಿಸ್ಲಿಲ್ಲ. ಯಾಕಂದರೆ ಎಲ್ಲರೂ ನಾವು ಮಾಡ್ತಾ ಇರುವಾಗ ಅವ್ರು ನಮ್ಮಪ್ಪ ಹಾಗೆ ಎಲ್ಲರೂ ಅವ್ರವ್ರ ಡ್ಯೂಟಿ ಇರುತ್ತೆ. ನಾವು ನಮ್ಮ ಡ್ಯೂಟಿ ಮಾಡಬೇಕು. ಮಾಡಲಿಲ್ಲ ಅಂದರೆ ಎಲ್ಲರೂ ಹೆಂಗೆ ಬಯಸ್ಕೊತಿದ್ರೆ ನಾನು ಹಂಗೆ ಬಯಸ್ಕೊತಾ ಇದ್ದೆ. ಬಟ್ ಅದು ಆ ಥರ ಕೇಳಿಸ್ಕೊಂಡ್ರೆ ಇಂಪ್ರೂವ್ ಆಗ್ಬೋದು, ಇನ್ನೂ ಬೆಟರ್ ಮಾಡ್ಬೋದು. ಆವಾಗ ಈ ಜವಾಬ್ದಾರಿನ ಲೈಟಾಗೂ ತೊಗೊಳ್ಳಿಲ್ಲ. ಒಳ್ಳೆ ಆಪರ್ಚುನಿಟಿ ಜೀವನದಲ್ಲಿ ಆ್ಯಕ್ಟರ್ ಆಗಬೇಕು ಅಂತ ಚಿಕ್ಕ ವಯಸ್ಸಿಂದ ಹೇಳ್ಕೊಂಡ್ಬಂದಿದ್ದೀನಿ. ಸೊ ಈ ಸಿನಿಮಾದಲ್ಲಿ ಏನೇನು ಕಷ್ಟ ಇದ್ದರೂ ಕಷ್ಟ ಅಂತ ನೋಡಲಿಲ್ಲ. ಎಲ್ಲರೂ ತುಂಬ ಕಷ್ಟ ಮಾಡಿ ಅಂತ ಹೇಳ್ತಿದ್ದಾರೆ. ಬಟ್ ನಾನು ಅದನ್ನು ಯಾವಾಗಲೂ ಒಂಥರ ಖುಷಿಯಿಂದ ಮಾಡ್ತಾಯಿದ್ದೆ. ಸೊ ತುಂಬ ಮಜಾ ಆಯಿತು ಸಿನಿಮಾ ಮಾಡುವಾಗ. ಸಾಂಗ್ ಮಾಡುವಾಗಲೂ ಅಷ್ಟೇ ಮಜಾ ನಿಮಗೂ ಬರಂಗೆ. ಥ್ಯಾಂಕ್ ಯು.